ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ಮನೆಯಲ್ಲಿ ಹೇಗೆ ಫೇಸ್ ಪೌಡರ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ಫೇಸ್ ಪೌಡರ್ನ ಮೊದಲನೇ ಇಂಗ್ರೀಡಿಯೆಂಟ್ ಹೆಸರು ಕಾಳು, ಗ್ರೀನ್ ಗ್ರಾಮ್ ಪೌಡರ್ ಅಂತ ಹೇಳ್ತಾರೆ. ಇದು ಏನ್ಷಿಯಂಟ್ ಆಯುರ್ವೇದದಲ್ಲಿ ಸೆಂಚುರೀಸಿಂದ ಯೂಸ್ ಆಗುತ್ತಿರುವಂಥ ನ್ಯಾಚುರಲ್ ಕ್ಲೆನ್ಸರ್. ಸೋಪ್ ಥರ ಹಾರ್ಶ್ ಕೆಮಿಕಲ್ ಇಲ್ಲದೆ ಸ್ಕಿನ್ನನ್ನು ನ್ಯಾಚುರಲ್ ಆಗಿ ಕ್ಲೀನ್ ಮಾಡುತ್ತೆ. ಇದರ ಬೆನಿಫಿಟ್ಸ್ ಏನಂದರೆ ಫೇಸ್ ಮೇಲಿರುವ ಡಸ್ಟ್ ಪೊಲ್ಯೂಷನ್ನ ರಿಮೂವ್ ಮಾಡುತ್ತೆ. ಇದು ಎಕ್ಸಸ್ ಆಯಿಲ್ನ ಕಂಟ್ರೋಲ್ ಮಾಡುತ್ತೆ. ಡೆಡ್ ಸ್ಕಿನ್ ಸೆಲ್ಸ್ನ ಜೆಂಟಲಾಗಿ ಎಕ್ಸ್ಫೋಲೈಟ್ ಮಾಡುತ್ತೆ. ಸ್ಕಿನ್ ಟೆಕ್ಸ್ಚರ್ನ ಸ್ಮೂತ್ ಆಗಲು ಇದು ಹೆಲ್ಪ್ ಮಾಡುತ್ತೆ. ಇದರಿಂದ ನ್ಯಾಚುರಲ್ ಗ್ಲೋ ಕೊಡುತ್ತೆ. ಸನ್ ಟ್ಯಾನ್ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಕಿನ್ ಡ್ರೈನೆಸ್ ಆಗದಂತೆ ಮಾಯ್ಶ್ಚರ್ನ ಮೇಂಟೈನ್ ಮಾಡುತ್ತೆ. ಪೋರ್ಸ್ನ ಕ್ಲೀನ್ ಮಾಡುತ್ತವೆ. ಇದು ಪಿಂಪಲ್ಸ್ ಆಗೋ ಚಾನ್ಸಸ್ನ ಕಡಿಮೆ ಮಾಡುತ್ತೆ. ಇದು ಡೈಲಿ ಯೂಸ್ಗೆ ಸೇಫ್ ಕ್ಲೆನ್ಸರ್ ಆಗಿರುತ್ತೆ. ನಮ್ಮ ಎರಡನೇ ಇಂಗ್ರೀಡಿಯೆಂಟ್ ಕಡಲೆಬೇಳೆ, ಬೆಂಗಾಲ್ ಗ್ರಾಮ್ ಅಂತ ಕೂಡ ಇದನ್ನು ಕರೀತಾರೆ. ಕಡಲೆಬೇಳೆ ನಮ್ಮ ಸ್ಕಿನ್ಗೆ ಎಕ್ಸಲೆಂಟ್ ಎಕ್ಸ್ಫೋಲೈಟರ್. ಪ್ರೋಟೀನ್ ಹಾಗೂ ನ್ಯಾಚುರಲ್ ನ್ಯೂಟ್ರಿಷನ್ ತುಂಬ ಇರುತ್ತೆ. ಇದರ ಬೆನಿಫಿಟ್ಸ್ ಏನಂದರೆ ಡೀಪ್ ಕ್ಲೀನಿಂಗ್ ಮಾಡುತ್ತದೆ, ಎಕ್ಸ್ಟ್ರಾ ಆಯಿಲ್ನ ರಿಮೂವ್ ಮಾಡುತ್ತೆ, ಹಾಗೆ ಸ್ಕಿನ್ ಬ್ರೈಟ್ ಕಾಣುವಂತೆ ಕೂಡ ಮಾಡುತ್ತೆ. ಇದು ಟ್ಯಾನ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಪಿಗ್ಮೆಂಟೇಷನ್ ಗ್ರ್ಯಾಜುಲಿ ರೆಡ್ಯೂಸ್ ಆಗುತ್ತೆ. ಇದರಿಂದ ಸ್ಕಿನ್ ಸಾಫ್ಟ್ ಕೂಡ ಆಗುತ್ತೆ. ಇದು ಪೋರ್ಸನ್ನು ಕ್ಲೀನ್ ಮಾಡುತ್ತೆ. ಬ್ಲ್ಯಾಕ್ ಹೆಡ್ಸ್ ಕಡಿಮೆ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹೆಲ್ತಿ ಗ್ಲೋ ಕೂಡ ಇದು ನಮಗೆ ಕೊಡುತ್ತೆ. ಫೇಸ್ ಫ್ರೆಶ್ ಆಗಿ ಕಾಣ್ತಾ ಇರುತ್ತೆ ಯಾವಾಗಲೂ. ನಮ್ಮ ಮೂರನೇ ಇಂಗ್ರೀಡಿಯೆಂಟ್ ಇದು ಕಸ್ತೂರಿ ಅರಿಶಿನ, ವೈಲ್ಡ್ ಟರ್ಮರಿಕ್ ಅಂತ ಕೂಡ ಇದನ್ನು ಕರೀತಾರೆ. ಕಸ್ತೂರಿ ಅರಿಶಿನ ಆಯುರ್ವೇದಿಕ್ ಸ್ಕಿನ್ ಕೇರ್ನಲ್ಲಿ ತುಂಬಾ ಫೇಮಸ್. ಇದು ಕುಕಿಂಗ್ ಟರ್ಮರಿಕ್ ಅಲ್ಲ. ಬೆನಿಫಿಟ್ಸ್ ಏನಂದರೆ ಇದು ನ್ಯಾಚುರಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಕೂಡ. ಇದು ಪಿಂಪಲ್ಸ್ನ ರೆಡ್ಯೂಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಆ್ಯಕ್ನೆ ಬ್ಯಾಕ್ಟೀರಿಯಾ ಗ್ರೋತ್ನ ಕಡಿಮೆ ಮಾಡುತ್ತೆ. ಆ್ಯಕ್ನೆ ಮಾರ್ಕ್ ನಿಧಾನವಾಗಿ ಫೇಡ್ ಆಗ್ತಾ ಇರುತ್ತೆ. ಸ್ಕಿನ್ ಕಾಂಪ್ಲೆಕ್ಷನ್ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನ್ಯಾಚುರಲ್ ಗ್ಲೋ ಕೊಡುತ್ತೆ. ಇನ್ಫ್ಲಮೇಷನ್ ರೆಡ್ಯೂಸ್ ಮಾಡುತ್ತೆ. ಕಸ್ತೂರಿ ಅರಿಶಿನ ಸ್ಕಿನ್ ಇನ್ಫೆಕ್ಷನ್ ವಿರುದ್ಧ ಪ್ರೊಟೆಕ್ಷನ್ನ ಕೊಡುತ್ತೆ. ವೆಡ್ಡಿಂಗ್ ಅಪ್ಟನ್ನಲ್ಲಿ ಇದೇ ಸೀಸನ್ಗೆ ಯೂಸ್ ಮಾಡ್ತಾರೆ. ಈಗ ಮದುವೆಗಳಲ್ಲಿ ಅರಿಶಿನ ಶಾಸ್ತ್ರ ಅಂತ ಮಾಡ್ತಾರಲ್ಲ, ಅದರಲ್ಲಿ ಈ ಕಸ್ತೂರಿ ಅರಿಶಿನ ಹೆಚ್ಚಾಗಿ ಬಳಸ್ತಾರೆ. ಹೆಲ್ತಿ ಲುಕಿಂಗ್ ಸ್ಕಿನ್ನ ಇದು ಮೇಂಟೈನ್ ಮಾಡುತ್ತೆ. ಸೊ ಇಂಪಾರ್ಟೆಂಟ್ ನೋಟ್ ಅಂದರೆ ತುಂಬ ಹೆಚ್ಚು ಕ್ವಾಂಟಿಟಿಯಲ್ಲಿ ಇದನ್ನು ಬಳಸಬಾರ್ದು. ನಮ್ಮ ನಾಲ್ಕನೇ ಇಂಗ್ರೀಡಿಯೆಂಟ್ ಮೈಸೂರು ಬೇಳೆ ಅಥವಾ ಮಸೂರ್ ದಾಲ್ ಅಂತ ಕೂಡ ಇದನ್ನು ಕರೀತಾರೆ. ಮೈಸೂರು ಬೇಳೆ ಒಂದು ನ್ಯಾಚುರಲ್ ಎಕ್ಸ್ಫೋಲೈಟಿಂಗ್ ಏಜೆಂಟ್ ಆಗಿರುತ್ತೆ. ಇದರ ಬೆನಿಫಿಟ್ಸ್ ಏನಂದರೆ ಡೆಡ್ ಸ್ಕಿನ್ನ ರಿಮೂವ್ ಮಾಡುತ್ತೆ. ಸ್ಕಿನ್ ಸ್ಮೂತ್ ಆಗಿ ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ. ಫೈನ್ ಲೈನ್ಸ್ ಅಪಿಯರೆನ್ಸ್ನ ರೆಡ್ಯೂಸ್ ಮಾಡುತ್ತೆ. ಸ್ಕಿನ್ ಟ್ಯಾನಿಂಗ್ ಎಫೆಕ್ಟ್ನ ಕೊಡ್ಬೋದು. ಇದು ಸ್ಕಿನ್ನನ್ನು ತುಂಬ ಟೈಟಾಗಿ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಕೂಡ ಇದರಿಂದ ಇಂಪ್ರೂವ್ ಆಗುತ್ತೆ. ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಮಾಡೋದಕ್ಕೆ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಸ್ಕಿನ್ ಟೆಕ್ಸ್ಚರ್ ಕೂಡ ಇದರಿಂದ ಇಂಪ್ರೂವ್ ಆಗುತ್ತೆ. ಫೇಸ್ ಸಾಫ್ಟಾಗಿ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹೆಲ್ತಿ ಗ್ಲೋ ಬರುತ್ತೆ. ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ಯೂತ್ಫುಲ್ ಅಪಿಯರೆನ್ಸ್ನ ಮೇಂಟೈನ್ ಮಾಡೋದಕ್ಕೆ ಇದು ತುಂಬಾ ಉಪಯೋಗ ಅಂತ ಹೇಳ್ಬೋದು. ಮುಲ್ತಾನಿ ಮಿಟ್ಟಿ ಅಂತ ಕರೀತಾರೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್. ಇದು ಫಾಲೋಸ್ ಅರ್ತ್ ಅಂತಲೂ ಹೇಳ್ತಾರೆ. ಮುಲ್ತಾನಿ ಮಿಟ್ಟಿ ಆಯಿಲ್ ಸ್ಕಿನ್ ಇರೋರಿಗೆ ತುಂಬಾ ಒಳ್ಳೆಯದು. ಇದರ ಬೆನಿಫಿಟ್ಸ್ ಏನಂದರೆ ಎಕ್ಸಸ್ ಆಯಿಲ್ನ ಅಬ್ಸರ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಡೀಪ್ ಪೋರ್ಸ್ನ ಕ್ಲೀನ್ಸಿಂಗ್ ಮಾಡುತ್ತೆ. ಆ್ಯಕ್ನೆನ ಕಂಟ್ರೋಲ್ ಮಾಡುತ್ತೆ. ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ಸ್ಕಿನ್ ಫ್ರೆಶ್ ಆಗುತ್ತೆ. ಬ್ಲ್ಯಾಕ್ ಹೆಡ್ನ ರೆಡ್ಯೂಸ್ ಮಾಡುತ್ತೆ. ಪೋರ್ಸ್ ಟೈಟನಾಗಿ ಆಗ್ತವೆ. ಡರ್ಟ್ನ ರಿಮೂವ್ ಮಾಡೋದಕ್ಕೆ ಇದು ತುಂಬಾ ಒಳ್ಳೆಯ ಇಂಗ್ರೀಡಿಯೆಂಟ್. ಮ್ಯಾಟ್ ಫಿನಿಶಿಂಗ್ ಕೊಡುತ್ತೆ. ಸಮ್ಮರ್ನಲ್ಲಿ ಎಸ್ಪೆಷಲಿ ತುಂಬಾ ಯೂಸ್ಫುಲ್ ಇದು. ಡ್ರೈ ಸ್ಕಿನ್ ಇದ್ದರೆ ಇದು ಕಡಿಮೆ ಕ್ವಾಂಟಿಟಿಲಿ ಯೂಸ್ ಮಾಡೋದು ಒಳ್ಳೆಯದು. ನಮ್ಮ ಆರನೇ ಇಂಗ್ರೀಡಿಯೆಂಟ್ ಆರೆಂಜ್ ಪೀಲ್ ಪೌಡರ್. ಇದು ವಿಟಮಿನ್ ಸಿನ ಗುಡ್ ಸೋರ್ಸ್. ಬೆನಿಫಿಟ್ಸ್ ಏನಂದರೆ ಸ್ಕಿನ್ ಬ್ರೈಟ್ನಿಂಗ್ ಆಗುತ್ತೆ. ನ್ಯಾಚುರಲ್ ಗ್ಲೋನ ನಮಗೆ ಕೊಡುತ್ತೆ. ಇದು ಪಿಗ್ಮೆಂಟೇಷನ್ನ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಕ್ನೆ ಮಾರ್ಕ್ಸ್ನ ಫೇಡ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸನ್ ಟ್ಯಾನ್ ರಿಮೂವ್ ಮಾಡೋದಕ್ಕೆ ಕೂಡ ತುಂಬಾ ಸಪೋರ್ಟಿವ್ ಇದು. ಕೊಲಾಜನ್ ಪ್ರೊಡಕ್ಷನ್ಗೆ ಇದು ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡುತ್ತೆ. ಸ್ಕಿನ್ ಫ್ರೆಶ್ ಆಗಿ ಕಾಣುತ್ತೆ. ಡೆಡ್ ಸ್ಕಿನ್ನ ರಿಮೂವ್ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಅನ್ಈವನ್ ಸ್ಕಿನ್ ಟೋನ್ನ ಇದು ಇಂಪ್ರೂವ್ ಮಾಡುತ್ತೆ. ಹೆಲ್ತಿ ಕಾಂಪ್ಲೆಕ್ಷನ್ನ ಇದು ನಮಗೆ ಕೊಡುತ್ತೆ. ಏಳನೇ ಇಂಗ್ರೀಡಿಯೆಂಟ್ ಏನಂದರೆ ಲೆಮನ್ ಪೀಲ್. ಲೆಮನ್ ಪೀಲ್ ಕೂಡ ವಿಟಮಿನ್ ಸಿಯಿಂದ ರಿಚ್ ಆಗಿರುತ್ತೆ. ಇದರ ಬೆನಿಫಿಟ್ಸ್ ಏನಂದರೆ ಬ್ರೈಟ್ ಸ್ಕಿನ್ ಕೊಡುತ್ತೆ. ಆಯಿಲ್ ಕಂಟ್ರೋಲ್ ಮಾಡುತ್ತೆ. ಡಾರ್ಕ್ ಸ್ಪಾಟ್ನ ರಿಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಪಿಗ್ಮೆಂಟೇಷನ್ನ ಇಂಪ್ರೂವ್ ಮಾಡುತ್ತೆ. ನ್ಯಾಚುರಲ್ ಎಕ್ಸ್ಫೋಲೈಟೇಷನ್ ಕೂಡ ಇದು ಹೌದು.
ಫ್ರೆಶ್ ಫೀಲಿಂಗ್ ಕೊಡುತ್ತೆ, ಟ್ಯಾನ್ನ ರೆಡ್ಯೂಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ಹೆಲ್ತಿ ಗ್ಲೋನ ನ್ಯಾಚುರಲಾಗಿ ಇಂಪ್ರೂವ್ ಮಾಡುತ್ತೆ. ಸ್ಕಿನ್ ಟೋನ್ನ ತುಂಬ ಇಂಪ್ರೂವ್ ಮಾಡುತ್ತೆ. ಫೇಸ್ ಕ್ಲೀನ್ ಕೂಡ ಲುಕ್ಕನ್ನು ಇದು ಕೊಡುತ್ತೆ. ಸೆನ್ಸಿಟಿವ್ ಇದ್ದರೆ ಇದನ್ನು ತುಂಬ ಸ್ವಲ್ಪ ಕ್ವಾಂಟಿಟಿಲಿ ತೊಗೊಳ್ಳೋದು ಉತ್ತಮ. ನಮ್ಮ 8ನೇ ಇಂಗ್ರೀಡಿಯೆಂಟು ಹಿಬಿಸ್ಕಸ್ ಪೌಡರ್, ಅಂದರೆ ದಾಸವಾಳ ಹೂವಿನ ಪೌಡರು. ಹಿಬಿಸ್ಕಸ್ ಪೌಡರ್ ನಮ್ಮ ನ್ಯಾಚುರಲ್ ಬೊಟಾಕ್ಸ್ ಫ್ಲವರ್ ಅಂತ ಕೂಡ ಇದನ್ನು ಕರೀತಾರೆ. ಇದರ ಬೆನಿಫಿಟ್ಸ್ ಏನಂದರೆ ರಿಚ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಸ್ಕಿನ್ ಎಲಾಸ್ಟಿಸಿಟಿಗೆ ಇದು ತುಂಬಾ ಇಂಪ್ರೂವ್ ಮಾಡುತ್ತೆ. ಫೇಸ್ ಲೈನ್ಸ್ನ ಅಪಿರಿಯನ್ಸ್ನ ರೆಡ್ಯೂಸ್ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ. ಹೈಡ್ರೇಷನ್ನ ಇಂಪ್ರೂವ್ ಮಾಡುತ್ತೆ. ಸಾಫ್ಟ್ ಸ್ಕಿನ್ ಫೀಲ್ನ ಇದು ನಮಗೆ ಕೊಡುತ್ತೆ. ಬ್ರೈಟ್ ಸ್ಕಿನ್ ಕಾಂಪ್ಲೆಕ್ಷನ್ ಕೂಡ ಇದರಿಂದ ನಮಗೆ ಸಹಾಯ ಆಗುತ್ತೆ. ಕಾಲಾಜನ್ ಸಪೋರ್ಟ್ಗೂ ಕೂಡ ಇದು ತುಂಬಾ ಒಳ್ಳೆಯ ಇಂಗ್ರೀಡಿಯೆಂಟ್. ಸ್ಕಿನ್ ಟೆಕ್ಸ್ಚರ್ ಕೂಡ ಇದರಿಂದ ಇಂಪ್ರೂವ್ ಆಗುತ್ತೆ. ಯೂತ್ಫುಲ್ ಅಪಿರಿಯನ್ಸ್ನ ಮೇಂಟೈನ್ ಮಾಡೋದಕ್ಕೆ ಇದು ತುಂಬ ಒಳ್ಳೆಯ ಇಂಗ್ರೀಡಿಯೆಂಟ್ ಆಗಿ ಕೆಲಸ ಮಾಡುತ್ತೆ. ನಮ್ಮ 9ನೇ ಇಂಗ್ರೀಡಿಯೆಂಟ್ ಏನಂದರೆ ಬೇವಿನ ಎಲೆ ಪುಡಿ, ಅಂದರೆ ನೀಮ್ ಪೌಡರ್. ನೀಮ್ ಒಂದು ಆ್ಯಂಟಿ ಬ್ಯಾಕ್ಟೀರಿಯಲ್ ಹರ್ಬ್ ಆಗಿ ವರ್ಕ್ ಮಾಡುತ್ತೆ. ಇದು ಒನ್ ಆಫ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಇದರ ಬೆನಿಫಿಟ್ಸ್ ಏನಂದರೆ ಪಿಂಪಲ್ಸ್ನ ರೆಡ್ಯೂಸ್ ಮಾಡುತ್ತೆ, ಆ್ಯಂಟಿ ಬ್ಯಾಕ್ಟೀರಿಯಲ್ ಕಂಟ್ರೋಲನ್ನು ಕೊಡುತ್ತೆ, ಎಕ್ಸೆಸ್ ಆಯಿಲ್ನ ರೆಡ್ಯೂಸ್ ಮಾಡುತ್ತೆ, ಸ್ಕಿನ್ ಇನ್ಫೆಕ್ಷನ್ ವಿರುದ್ಧ ಇದನ್ನು ಪ್ರೊಟೆಕ್ಷನ್ ಕೊಡುತ್ತೆ, ರೆಡ್ನೆಸ್ ಕಡಿಮೆ ಮಾಡ್ಬೋದು, ಇರಿಟೇಟೆಡ್ ಸ್ಕಿನ್ನ ಸೂತ್ ಮಾಡುತ್ತೆ, ಆ್ಯಕ್ನೆ ಸ್ಕಾರ್ಸ್ನ ಫೇಡ್ ಆಗೋದಕ್ಕೆ ಸಪೋರ್ಟ್ ಮಾಡುತ್ತೆ, ಡೀಪ್ ಕ್ಲೀನಿಂಗ್ ಮಾಡುತ್ತೆ, ಪೋರ್ಸ್ ಕ್ಲೀನ್ ಆಗ್ತವೆ, ಸ್ಕಿನ್ ಹೆಲ್ತಿ ಆಗೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಓವರಾಲ್ ಇದರಲ್ಲಿಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸು ಒಟ್ಟಿಗೆ ಬಳಸೋದ್ರಿಂದ, ಈ ಫೇಸ್ ಪೌಡರ್ನ ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಡೀಪ್ ಕ್ಲೆನ್ಸಿಂಗ್ ಆಗುತ್ತೆ, ಸ್ಕಿನ್ ನ್ಯಾಚುರಲ್ಲಾಗಿ ಗ್ಲೋ ಆಗುತ್ತೆ, ಟ್ಯಾನು ಗ್ರ್ಯಾಜುಲಿ ಇದು ಕಡಿಮೆ ಆಗ್ತಾ ಹೋಗುತ್ತೆ, ಪಿಗ್ಮೆಂಟೇಷನ್ ತುಂಬಾ ಇಂಪ್ರೂವ್ ಆಗುತ್ತೆ ಕಡಿಮೆ ಆಗೋದ್ರಲ್ಲಿ, ಪಿಂಪಲ್ಸ್ ಕಂಟ್ರೋಲ್ಗೆ ತುಂಬ ಸಪೋರ್ಟಿವ್ ಅಂತಲೇ ಹೇಳ್ಬೋದು, ಆಯಿಲ್ ಇಂಬ್ಯಾಲೆನ್ಸ್ ಮೇಂಟೈನ್ ಮಾಡುತ್ತೆ, ಡಾರ್ಕ್ ಸ್ಕಿನ್ನನ್ನು ರಿಮೂವ್ ಮಾಡುತ್ತೆ, ಸ್ಕಿನ್ ಸಾಫ್ಟ್ ಮತ್ತು ಸ್ಮೂತಾಗಿ ಕಾಣುತ್ತೆ, ಹೆಲ್ತಿ ಕಾಂಪ್ಲೆಕ್ಷನ್ ಇದರಿಂದ ಬರ್ತಾ ಹೋಗುತ್ತೆ, ಸ್ಕಿನ್ ಫ್ರೆಶ್ ಮತ್ತು ರೇಡಿಯಂಟಾಗಿ ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಈಗ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಇದನ್ನು 2 ಸ್ಪೂನ್ ಫೇಸ್ ಪೌಡರ್ನ ತೆಗೆದುಕೊಂಡು ಆಯಿಲಿ ಸ್ಕಿನ್ ಇರುವಂಥ ರೋಸ್ ವಾಟರ್ ಜೊತೆಗೆ ಮಿಕ್ಸ್ ಮಾಡಿ ಇದನ್ನು ಹಚ್ಕೊಳ್ಳೋದ್ರಿಂದ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಡ್ರೈ ಸ್ಕಿನ್ ಇರೋರು ಹಾಲು ಅಥವಾ ಮೊಸರು ಜೊತೆ ಮಿಕ್ಸ್ ಮಾಡಿ ಹಚ್ಕೊಳ್ಳೋದು ತುಂಬಾ ಒಳ್ಳೆಯದು. ಇನ್ನು ನಾರ್ಮಲ್ ಸ್ಕಿನ್ ಇರೋರು ಪ್ಲೇನ್ ವಾಟರ್, ಅಂದರೆ ಮನೆಯಲ್ಲಿ ನಾವು ಕುಡಿಯೋದಕ್ಕೆ ಅಥವಾ ಮುಖ ತೊಳೆಯೋದಕ್ಕೆ ಏನು ಯೂಸ್ ಮಾಡ್ತೀರೋ ಆ ಒಂದು ನೀರಿಂದ ಇದನ್ನು ಬಳಸ್ಬೋದು. ಇದನ್ನು ಸ್ವಲ್ಪ 2-3 ಸ್ಪೂನಷ್ಟು ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ನೀರು ಅಥವಾ ಮೊಸರು ಅಥವಾ ರೋಸ್ ವಾಟರ್, ನಿಮ್ಮ ಸ್ಕಿನ್ನಿಗೆ ತಕ್ಕಂತೆ ಇದನ್ನು ಆ ಕಂಟೆಂಟ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಫೇಸ್ಗೆ ಹಚ್ಕೊಂಡು ನೀವು 10-15 ನಿಮಿಷ ಬಿಟ್ಟು ಕೂಡ ಇದನ್ನು ತೊಳಿಬೋದು. ಅಥವಾ ನಿಮಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ನೀವು ಇದನ್ನು ಡೈರೆಕ್ಟಾಗಿ ಅಪ್ಲೈ ಮಾಡಿಕೊಂಡು ಮುಖ ತೊಳೆದು ನಾರ್ಮಲ್ ವಾಟರಿಂದ ಜೆಂಟಲಾಗಿ ಮಸಾಜ್ ಮಾಡಿ ವಾಶ್ ಮಾಡ್ಕೋಬೋದು. ಇದನ್ನ ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬಟ್ ಇಂಪಾರ್ಟೆಂಟ್ ನೋಟ್ ಏನಂದರೆ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ನ್ಯಾಚುರಲ್ ಆಗಿರೋದ್ರಿಂದ ಎಲ್ಲರ ಸ್ಕಿನ್ಗೂ ಇದು ಅಡ್ಜಸ್ಟ್ ಆಗುತ್ತೆ ಅಂತ ಹೇಳೋಕ್ಕಲ್ಲ. ಕೆಲವರಿಗೆ ಇದು ಅಡ್ಜಸ್ಟ್ ಆಗಲೂಬಹುದು, ಆಗದೇನೂ ಇರ್ಬೋದು. ಮತ್ತು ರಿಸಲ್ಟ್ ಕೂಡ ಅವರವರ ಸ್ಕಿನ್ ಟೈಪಿಗೆ ಬದಲಾಗ್ತಾ ಹೋಗ್ಬೋದು. ಕೆಲವ್ರಿಗೆ ಇದರಿಂದ ಇರಿಟೇಷನ್ ಕೂಡ ಆಗ್ಬೋದು, ರೆಡ್ನೆಸ್ ಕೂಡ ಆಗ್ಬೋದು. ಸ್ವಲ್ಪ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡಿ ನೋಡಿ ನಿಮ್ಮ ಸ್ಕಿನ್ನಿಗೆ ಇದು ಅಡ್ಜಸ್ಟ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮ ರೆಗ್ಯುಲರ್ ರೊಟೀನಲ್ಲಿ ಇದನ್ನು ನೀವು ಬಳಸ್ತಾ ಹೋಗ್ಬೋದು. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಮತ್ತು ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.